ಎಲ್ಲಾ ಟಿಕೆಟ್ಗಳು ಅನೌನ್ಸ್ ಆಗ್ತಾ ಇದೆ. ಆದರೆ ಮಂಡ್ಯದ ವಿಚಾರದಲ್ಲಿ ಮಾತ್ರ ಭಾರಿ ಕುತೂಹಲ ಉಂಟು ಮಾಡ್ತಾ ಇದೆ. ಕಾರಣ ಮಂಡ್ಯದಲ್ಲಿ ಅಭ್ಯರ್ಥಿ ಯಾರು ಅನ್ನುವಂತ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರ, ನಿಖಿಲ್ ಕುಮಾರಸ್ವಾಮಿ ಅವರ ಅನ್ನುವಂತ ಚರ್ಚೆ ಇದೆ. ಸುಮಲತಾ ಅವರ ಕಥೆ ಏನು ಅನ್ನೋದು. ಚನ್ನಪಟ್ಟಣ ಕಾರ್ಯಕರ್ತರ ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಈ ಸಭೆ ನಡೀತಾ ಇರೋದು. ಸೊ ಚನ್ನಪಟ್ಟಣದಿಂದ ಹೋಗದಂತೆ ಒತ್ತಡವನ್ನ ಕಾರ್ಯಕರ್ತರು ಅಲ್ಲಿ ಹೇರಿದ್ದಾರೆ. ಸೊ ನಾಳೆ ಮಂಡ್ಯ ಅಭ್ಯರ್ಥಿ ಘೋಷಣೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸೊ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರಾ ಗೊತ್ತಿಲ್ಲ. ಕಾರಣ ಈಗ ಚನ್ನಪಟ್ಟಣದಲ್ಲಿರುವಂತಹ ಕಾರ್ಯಕರ್ತರು ಹೇಳ್ತಾ ಇರೋದೇನು ಅಂತಂದ್ರೆ, ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ ನೀವು ಅಂತ ಹೇಳಿ. ರಾಮನಗರದಲ್ಲಂತೂ ಸೋತಾಗಿತ್ತು, ಚನ್ನಪಟ್ಟಣದ ಒಂದು ಗೆದ್ದಾಗಿದೆ. ಸೊ ಹಾಗಾಗಿ ನೀವು ಹೋಗ್ಬಿಟ್ರೆ ಕಷ್ಟ ಆಗತ್ತೆ, ನೀವು ಇಲ್ಲೇ ಇರಬೇಕು, ಉಳ್ಕೊಳ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈಗ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂಥದ್ದು ಅನ್ನೋದನ್ನ ನೋಡ್ಬೇಕಾಗಿದೆ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಒಂದು ಸುತ್ತಿನ ಸಭೆ ಅಂತೂ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರನ್ನ ಮನವೊಲಿಸುವಂಥದ್ದು ಅಥವಾ ಕಾರ್ಯಕರ್ತರ ಮಾತುಗಳನ್ನ ಕೇಳೋದು, ಕಾರ್ಯಕರ್ತರು ಏನ್ ಹೇಳ್ತಾರೆ, ನಾಯಕರು ಏನ್ ಹೇಳ್ತಾರೆ, ಏನ್ ಡಿಸಿಷನ್ ತೆಗೆದುಕೊಳ್ಬೇಕು, ಇವೆಲ್ಲವೂ ಕೂಡ ಈಗ ನಿರ್ಧಾರ ಮಾಡ್ತಾ ಇದ್ದಾರೆ. ಸೊ ಎಕ್ಸಾಕ್ಟ್ಲಿ ಕುಮಾರಸ್ವಾಮಿ ಅವರು ಈಗ ಮನವೊಲಿಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಿಂದ ಸ್ಪರ್ಧಿಸುವಂತೆ ಕಾರ್ಯಕರ್ತರು, ಮುಖಂಡರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೊ ಬಿಜೆಪಿಯ ಹೈಕಮಾಂಡ್ ಕೂಡ ಒತ್ತಾಯವನ್ನ ಮಾಡ್ತಾ ಇದೆ, ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ನೀವು ಒಪ್ಪಿಗೆ ಕೊಟ್ರೆ ಮಂಡ್ಯದಿಂದ ನಾನು ಸ್ಪರ್ಧಿಸುತ್ತೇನೆ ಅಂತ ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಮನವೊಲಿಕೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ 2019ರಲ್ಲಿ ಮೋಸ ಮಾಡಿ ನನ್ನ ಪುತ್ರನನ್ನ ಸೋಲಿಸಿದ್ರು. ಸೊ ಮಂಡ್ಯದಲ್ಲಿ ಮಂತ್ರಿಯೊಬ್ಬರು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಪಾಠ ಕಲಿಸಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಕೇಳ್ಕೊಂಡಿದ್ದಾರೆ ತಮ್ಮ ಕಾರ್ಯಕರ್ತರಲ್ಲಿ. ಆ ಪಾಠ ಕಲಿಸೋದಕ್ಕೋಸ್ಕರ ಆದ್ರೂ ನಾನು ಹೋಗ್ಲೇಬೇಕು ಅನ್ನುವಂಥದ್ದನ್ನ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಚನ್ನಪಟ್ಟಣದ ಕಾರ್ಯಕರ್ತರಿಗೆ. ಬಟ್ ಚನ್ನಪಟ್ಟಣದ ಕಾರ್ಯಕರ್ತರು ನೀವು ಇಲ್ಲೇ ಇರಬೇಕು, ನಮ್ಮ ಕ್ಷೇತ್ರದಲ್ಲಿನೇ ಇರಬೇಕು, ಚನ್ನಪಟ್ಟಣದಲ್ಲಿ ಇರಬೇಕು ಅನ್ನುವಂಥದ್ದು ಅವ್ರದ್ದು. ಇನ್ನೊಂದು ಕಡೆಗೆ ಮಂಡ್ಯದಿಂದ ಕಾರ್ಯಕರ್ತರು ಮತ್ತೆ ನಾಯಕರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಬರಬೇಕು ಅಂತ ಹೇಳಿ. ಹಾಗಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು, ಮಂಡ್ಯದಲ್ಲಿರುವಂತಹ ಓರ್ವ ಮಂತ್ರಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ. ಕಳೆದ ಬಾರಿ ಮೋಸ ಮಾಡಿಬಿಟ್ಟು ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಈ ಬಾರಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಇದೆ, ನೀವೇನು ಹೇಳ್ತೀರಾ ಅಂತ ಈಗ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ, ಅವರ ಮಾತುಗಳನ್ನು ಕೇಳಿಸ್ಕೊಳ್ಳುವಂತ ಕೆಲಸವನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಶ್ರೀನಿವಾಸ್ ರಾವ್ ದಳವೆ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಏನಾಗ್ತಾ ಇದೆ ಈಗ ಬೆಂಗಳೂರಿನ ಜೆಪಿ ನಗರದಲ್ಲಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ? ಅರುಣ್, ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಇವತ್ತು ಚನ್ನಪಟ್ಟಣ ಭಾಗದ ಕಾರ್ಯಕರ್ತರು, ಮುಖಂಡರ ಸಭೆಯನ್ನ ಮಾಡಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನ ತೀರ್ಮಾನ ಮಾಡ್ತೀನಿ ಅಂತ. ಈಗಷ್ಟೇ ಸಭೆ ಪ್ರಾರಂಭವಾಗಿದೆ. ಚನ್ನಪಟ್ಟಣದ JDSನ ಕಾರ್ಯಕರ್ತರು, ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಾಸ್ತಾವಿಕವಾಗಿ ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಭಾಷಣ ಮಾಡ್ತಾ ಅಥವಾ ಅವರಿಗೆ ಹೇಳ್ತಾ ಬಿಜೆಪಿಯಿಂದನೂ ಕೂಡ ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡಗಳು ಕೇಳಿ ಬರ್ತಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಹಾಕ್ತಿದೆ. ಜೊತೆಗೆ ಮಂಡ್ಯ ಭಾಗದ ಕಾರ್ಯಕರ್ತರು, ನಾಯಕರು, ಮುಖಂಡರೆಲ್ಲರೂ ಕೂಡ ಈ ಬಾರಿ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡವನ್ನ ಹಾಕ್ತಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಮುಖ್ಯ ಅನ್ನುವಂಥದ್ದನ್ನ ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಹೇಳ್ತಿದ್ದಾರೆ. ಜೊತೆಗೆ ಪರೋಕ್ಷವಾಗಿ ಹೆಸರು ಹೇಳಿದೆ ಚಲುವರಾಯಸ್ವಾಮಿ ವಿರುದ್ಧವರು ಕೂಡ, ಯಾಕಂದ್ರೆ ಅವರು ಆ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಮತ್ತೆ ಅವರ ಕುಟುಂಬದ ವಿರುದ್ಧ ಪದೇ ಮಾತನಾಡ್ಕೊಂಡು ಬರ್ತಿರುವಂತದ್ದು. ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ, ನಮ್ಮಿಂದ ಗೆದ್ದಂತವರು ಇವತ್ತು ನಮ್ಮ ಕುಟುಂಬದ ವಿರುದ್ಧವೇ ಮಾತನಾಡ್ತಿದ್ದಾರೆ. 2019ರಲ್ಲಿ ನಮ್ಮ ಪುತ್ರನನ್ನ ಮೋಸ ಮಾಡಿ ಸೋಲಿಸಿದ್ರು. ಇದೆಲ್ಲದಕ್ಕೂ ಕೂಡ ಪಾಠ ಕಲಿಸಬೇಕು. ಯಾರೆಲ್ಲ ನಮ್ಮ ವಿರುದ್ಧ ಮಾತನಾಡ್ತಿದ್ದಾರೋ ಅವರಿಗೆ ಪಾಠ ಕಲಿಸಬೇಕಾದ್ರೆ ನನ್ನ ಸ್ಪರ್ಧೆ ಬೇಕು ಅನ್ನುವಂಥದ್ದನ್ನ ಅಲ್ಲಿನ ನಾಯಕರು, ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಿದ್ದಾರೆ. ಹಾಗಾಗಿ ನಾನು ನಿರ್ಧಾರ ಮಾಡಬೇಕಾಗಿದೆ, ನಿಮ್ಮ ನಿರ್ಧಾರವನ್ನ ತಿಳಿಸಿ ಅನ್ನುವಂತಹ ಮನವಿಯನ್ನ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಅಂತಿಮವಾಗಿ ಸಭೆ ಬಳಿಕ ಚನ್ನಪಟ್ಟಣದ ಮುಖಂಡರು ಅಥವಾ ಕಾರ್ಯಕರ್ತರು ಯಾವ ನಿಲುವನ್ನು ತಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ತಮ್ಮ ಕಡೆಯಿಂದ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಮಾಡಬೇಕೋ ಅದನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಅರುಣ್, ಶ್ರೀನಿವಾಸ್, ಈಗ ಇನ್ನೊಂದು ಕಡೆಗೆ ನಿಖಿಲ್ ಅವರು ಕೂಡ ಅಲ್ಲೇ ಜೊತೆಗೆ ಕೂತ್ಕೊಂಡಿದ್ದಾರೆ. ಈಗ ಚನ್ನಪಟ್ಟಣದ ಕಾರ್ಯಕರ್ತರು ಇಲ್ಲ ನಿಖಿಲ್ ಅವರು ಅಲ್ಲೇ ಸ್ಪರ್ಧೆ ಮಾಡಲಿ, ನೀವು ಇಲ್ಲೇ ಇರಿ ಅನ್ನುವಂಥ ಒತ್ತಡಗಳು ಬರ್ತಾ ಇದೆಯಾ, ಅಥವಾ ಕುಮಾರಸ್ವಾಮಿ ಅವರಿಗೇನೆ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತ ಆಸಕ್ತಿ ಇದೆಯಾ? ಕಾರಣ ಅಲ್ಲಿರುವಂತಹ ಕೆಲವು ನಾಯಕರುಗಳಿಗೆ ಪಾಠ ಕಲಿಸೋದಕ್ಕೆ. ಅರುಣ್, ಎರಡು ವಿಚಾರ. ಒಂದು, ನಿಖಿಲ್ ಕುಮಾರಸ್ವಾಮಿ ಅವರಾದ್ರೂ ನಿಂತ್ಕೊಳ್ಳಿ ಅಥವಾ ಕುಮಾರಸ್ವಾಮಿ ಅವರಾದ್ರೂ ನಿಂತ್ಕೊಳ್ಳಿ ಅನ್ನುವಂಥದ್ದು ಮಂಡ್ಯ ಭಾಗದ ನಾಯಕರ ಒಂದು ಅಭಿಪ್ರಾಯಗಳು. ಅನೇಕ ಬಾರಿ ಪುಟ್ಟರಾಜು ಆಗಿರಬಹುದು, ಅನ್ನದಾನಿ ಆಗಿರಬಹುದು, ಎಲ್ಲರೂ ಕೂಡ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ನಿಲ್ಲಿ ಅನ್ನುವಂಥದ್ದು. ಆದ್ರೆ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರು ನಿಂತ್ರೆ ಈಸಿಯಾಗಿ ಮಂಡ್ಯ ಗೆಲ್ಲಬಹುದು ಅನ್ನುವಂತಹ ಸರ್ವೆ ರಿಪೋರ್ಟ್ ಅನ್ನ ತೆಗೆದುಕೊಂಡಿದೆ. ಹಾಗಾಗಿನೇ ಬಿಜೆಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅನ್ನುವಂತಹ
ವಿಚಾರವನ್ನ ಹೇಳ್ತಿದ್ದಾರೆ. ಹೌದು, ಕುಮಾರಸ್ವಾಮಿ ಅವರು ಒಂದ್ ವೇಳೆ ನಿಂತ್ರೆ ನಿರಾಯಾಸವಾಗಿ ಅಲ್ಲಿ ಗೆಲುವು ಸಾಧಿಸಬಹುದು ಅನ್ನುವಂಥದ್ದು ಸರ್ವೆ ರಿಪೋರ್ಟ್ಗಳಲ್ಲೂ ಕೂಡ ಬಂದಿದೆ. ಹಾಗಾಗಿ ನಿನ್ನೆಯೂ ಕೂಡ ಕಾರ್ಯಕರ್ತರು, ಮಂಡ್ಯ ಭಾಗದ ಕಾರ್ಯಕರ್ತರು ಬಂದು ಒತ್ತಾಯವನ್ನ ಮಾಡಿದ್ರು. ಕುಮಾರಸ್ವಾಮಿ ಅವರು ಅವರ ಆರೋಗ್ಯದ ವಿಚಾರ ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಸ್ಪರ್ಧೆ ಮಾಡಿಸಬಹುದು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಆದ್ರೆ ಗೆಲುವಿನ ಮಾನದಂಡದಲ್ಲಿ ಕುಮಾರಸ್ವಾಮಿ ಅವರು ನಿಲ್ಬೇಕು ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಹಾಗಾಗಿನೇ ಈಗ ಅವರು ಹಾಲಿ ಶಾಸಕರು ಚನ್ನಪಟ್ಟಣಕ್ಕೆ ಅಲ್ಲಿನ ನಾಯಕರ ಕಾರ್ಯಕರ್ತರ ಅಭಿಪ್ರಾಯವನ್ನು ತೆಗೆದುಕೊಂಡು ಬಹುಶಃ ನಿರ್ಧಾರದ ಸ್ಪರ್ಧೆ ಮಾಡುವಂತಹ ನಿರ್ಧಾರ ಘೋಷಣೆ ಮಾಡಬಹುದು. ಹಾಗಾಗಿ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಇಬ್ಬರನ್ನೂ ಕೂಡ ಪ್ರಸ್ತಾಪ ಅಂದ್ರೆ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರ ಎರಡೂ ಕೂಡ ಪ್ರಸ್ತಾಪ ಮಾಡಿ ಕಾರ್ಯಕರ್ತರ ನಾಯಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಬಹುಶಃ ಇವತ್ತು ಅಥವಾ ನಾಳೆ ಕುಮಾರಸ್ವಾಮಿ ಅವರು ಯಾವ ಸ್ಪರ್ಧೆ ಅಂದ್ರೆ ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಬಹುದು ಅಂತ ಅನಿಸುತ್ತೆ. ಅರವಿಂದ್. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಂಡ್ಯದಿಂದ ಸ್ಪರ್ಧೆಯ ಸುಳಿವನ್ನ ಕೊಟ್ರ ಕುಮಾರಸ್ವಾಮಿ ಅವರು. ಮಂಡ್ಯದಿಂದ ಸ್ಪರ್ಧೆಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಮಂಡ್ಯದಿಂದ ಸ್ಪರ್ಧಿಸುವಂತೆ ಬಿಜೆಪಿಯ ಹೈಕಮಾಂಡ್ ಕೂಡ ಒತ್ತಡವನ್ನ ಹೇರ್ತಾ ಇದೆ. ಮಂಡ್ಯದಲ್ಲಿರುವಂತಹ ನಾಯಕರು ಕೂಡ ಈ ವಿಚಾರದಲ್ಲಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಅವರೇ ಅಲ್ಲಿ ಹೇಳ್ಕೊಂಡಿರೋ ರೀತಿಯಲ್ಲಿ ಕೆಲವರು ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾ ಇದ್ದಾರೆ, ಮಂತ್ರಿಗಳಾಗಿರುವಂತವ್ರು. ಸೊ ಹಾಗಾಗಿ ಅವರಿಗೆಲ್ಲ ಪಾಠ ಕಲಿಸಬೇಕಾಗಿದೆ. ಇನ್ನೊಂದು ಕಡೆಗೆ ನಿಖಿಲ್ ಅವರನ್ನ ಲಾಸ್ಟ್ ಟೈಮ್ ಮೋಸ ಮಾಡಿ ಸೋಲಿಸಿದ್ದಾರೆ ಅನ್ನುವಂಥ ಮಾತನ್ನೆಲ್ಲ ಆಡಿದ್ದಾರೆ.